ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಬೆಳಗ್ಗೆ ನಾನು 5:30ಗೆ ಎದ್ದಿದ್ದೀನಿ. ಎಲ್ಲರೂ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು, ನನ್ನ ತಂಗಿ, ನನ್ನ ತಮ್ಮ ಎಲ್ಲ ಬೆಳಗ್ಗೆ 7 ಗಂಟೆಗೆ ಕೆಲ್ಸಕ್ಕೆ ಹೋಗ್ತಾರೆ. ಹಂಗಾಗಿ ನಾನೇ ಬೇಗ ಎದ್ಬಿಟ್ಟು ದೋಸೆ ಮಾಡಿ ಮತ್ತು ಚಟ್ನಿ ಪಲ್ಯ ಮಾಡಿಕೊಟ್ಟು ಕಳಿಸಿದ್ದೀನಿ. ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ, ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ. ಹಂಗಾಗಿ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನಾನು ಕಳಿಸಿಲ್ಲ ಅಂದರೆ ಅವ್ರು ಹೋಟೆಲಿಂದನೇ ಊಟ ಮಾಡ್ಕೊತಾರೆ. ಏನಿಲ್ಲ ಅಂದರೆ ಹೋಟೆಲಲ್ಲಿ ಊಟ ಮಾಡಿದ್ರೆ ಅಷ್ಟು ಆರೋಗ್ಯನೂ ಅಲ್ಲ. ಹಂಗಾಗಿ ನಾನೇ ಅಡುಗೆ ಮಾಡಿಬಿಟ್ಟು ಕೊಟ್ಟು ಕಳಿಸ್ತೀನಿ. ಇನ್ನೇನು ಒಬ್ಬೊಬ್ಬರಿಗೆ ಹೋಟೆಲಲ್ಲಿ ಒಂದು ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ ಅಂದ್ರೂ ಒಂದು 100 ರೂಪೀಸ್ ಹೋಗುತ್ತೆ. ಇನ್ನೇನು 100 ರೂಪೀಸಲ್ಲಿ ಅದೇ 100 ರೂಪೀಸ್ ಇತ್ತಂದರೆ ನಾವು ಮನೇಲಿ 100 ರೂಪೀಸ್ 3 ಜನಕ್ಕೆ ಅಡುಗೆ ಮಾಡ್ಬೋದು. ಹಂಗಾಗಿ ನಾನು ಮನೆಯಲ್ಲೇ ಮಾಡಿಕೊಡ್ತೀನಿ. ಇವಾಗ ನಾನು ಒಂದು ದೋಸೆ ಹಾಕ್ಕೊಂಡಿದ್ದೀನಿ. ಈ ಕಡೆ ಜೀವಂಗೂ ದೋಸೆ ಹಾಕ್ಬಿಟ್ಟು ಚಟ್ನಿ ಹಾಕ್ಬಿಟ್ಟು ಪಲ್ಯ ಹಾಕ್ಬಿಟ್ಟು ಒಂದು ಪ್ಲೇಟಲ್ಲಿ ಮುಚ್ಚಿಟ್ಟಿದ್ದೀನಿ. ಅವ್ನು ಸ್ನಾನ ಮಾಡ್ಕೊಬರೋಕ್ಕೆ ಹೋಗಿದ್ದಾನೆ. ಅಕಸ್ಮಾತ್ ಖುಷಿ ಎದ್ದಂಡು ಅಂದರೆ ನಾನು ಅವನ ಹತ್ರ ಆಟ ಆಡ್ಸೋಕ್ಕೆ ಅಂತ ಹೋಗ್ತೀನಿ. ಆವಾಗ ಇವನಿಗೆ ದೋಸೆ ಹಾಕ್ಕೊಡೋಕ್ಕಾಗಲ್ಲ. ಅವ್ನು ಅರ್ಧ ಬರ್ಧ ಈ ಕಡೆ ಎದ್ದು ಇರಲ್ಲ, ಈ ಕಡೆ ಮಲ್ಕೊಂಡು ಇರಲ್ಲ. ಹಂಗಾಗಿ ಆಟ ಮಾಡ್ತಿರ್ತಾನೆ ಅಂತ ಸುಮ್ಮನೆ ಅದೇ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ, ಕ್ಲೀನ್ ಮಾಡಿ. ಅಷ್ಟೊತ್ತಿಗೆ ಖುಷಿನೂ ಎದ್ದಂಡ. ಅವನ ಹತ್ರ ಆಟ ಆಡ್ಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ನಾವು ಎದ್ದ ತಕ್ಷಣ ಯಾರಾದರೂ ಪಕ್ಕದಲ್ಲಿದ್ದರೆ ಸ್ವಲ್ಪ ಹೊತ್ತು ಮಲ್ಕೊತಾನೆ. ಇಲ್ಲಾಂದರೆ ಅವ್ನ ಜೀವ ಮಲಗಿಸಿದ್ದೆ ಇವನ ಪಕ್ಕದಲ್ಲಿ. ಅವ್ನ ಜೀವನೂ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಎದ್ದಂಬಿಟ್ಟು ಸ್ನಾನಕ್ಕೆ ಹೋದ. ಹಂಗಾಗಿ ಇವನು ಎದ್ದಿದ್ದಾನೆ. ಇವತ್ತಿಗೆ ನನ್ನ ಮಗನಿಗೆ 9 ಮಂತ್ಸ್ ಕಂಪ್ಲೀಟ್ ಆಗಿ 10 ಮಂತ್ಸ್ ಸ್ಟಾರ್ಟ್ ಆಗಿದೆ. ಅವನು ಹುಟ್ಟಿದ ದಿನ ಈ ಥರ ಇದ್ದ ಫ್ರೆಂಡ್ಸ್. ನೋಡಿ ಎಷ್ಟು ಕ್ಯೂಟಾಗಿದ್ದಾನೆ. ಅವತ್ತು ಅಳ್ಳಿಲ್ಲ ಅವನು ಹುಟ್ಟಿದ ದಿನ ಮಾತ್ರ. ಬಾಕಿ 7 ಮಂತ್ ಕಂಪ್ಲೀಟ್ ಆಗೋ ತನಕನೂ ಫುಲ್ಲು ಅಳ್ತಾ ಇದ್ದ. ಇದು ಹುಟ್ಟಿ ಒಂದು 15 ಡೇಸ್ಗೆ ನಾನು ನಮ್ಮ ಅಮ್ಮ ಮನೆಗೆ ಹೋದೆ ಬೆಂಗಳೂರಿಂದ. ಅಲ್ಲೇ ಫೋಟೋ ಇದು. ಈ 7 ಮಂತಿಂದ ಸ್ವಲ್ಪ ಅಳು ಕಮ್ಮಿ ಮಾಡಿದ್ದಾನೆ. ಫುಲ್ಲು ಫಸ್ಟು ತಿಂಗಳಿಂದನೂ ಎಷ್ಟು ಅಳೋಣ ಅಂದರೆ ನನಗಂತೂ ಇಡೀ ನೈಟು ಬೆಳಗ್ಗೆ ಯಾವಾಗಲೂ ಅಳ್ತಾನೆ ಇರೋನು. ಅವನು ನೋಡ್ಕೊಂಡು ನನಗಂತೂ ಸಾಕಾಗೋಗ್ಬಿಟ್ಟಿತ್ತು. ಅಷ್ಟು ಕಾಟ ಕೊಟ್ಬಿಟ್ಟ. ಆಮೇಲೆ 7 ಮಂತ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್. ನನ್ನ ಪಾಡಿಗೆ ಅವ್ನು ಆಡ್ತಾನೆ. ಯಾವಾಗ ಕೂತ್ಕೊಳ್ಳೋಂಗಾದ ಆವಾಗಿಂದ ನನಗೆ ಅಷ್ಟು ಹಠ ಮಾಡ್ತಾಯಿಲ್ಲ. ನಮ್ಮ ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿರೋರಿಗೆ ಕೆಲಸ ಖಾಲಿ ಇದೆ, ಟ್ರೈನಿಂಗ್ ಕೊಡ್ತಾರೆ, ಟೈಲರಿಂಗು ಮತ್ತು CCTV ಅಳವಡಿಕೆ. ಅದನ್ನು ಫೋಟೋ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಯಾರಾದರೂ ಚಿಕ್ಕಮಂಗ್ಳೂರಲ್ಲಿ ಇರೋರಿಗೆ ಎಲ್ಪ್ ಆಗುತ್ತೆ. ಆ ಫೋಟೋ ನೋಡಿಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಮಾತಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.